ಬೇಜಾರು ಮಾಡ್ಕೊಂಡು ಕುಂತಿರೋದು ನೋಡು. ರಾಧಾ ರಾಧಾ, ಅವಾಗಿಂದ ಅಷ್ಟು ಕರೆಯಕತ್ತೀನಿ, ಕೇಳ್ಸಂಗಿಲ್ಲ ನಿನಗೆ? ನಿಮ್ಮಪ್ಪ ನಾನು ಏನೋ ಕೇಳು ಅಂತಂದು ಹೇಳಿಲ್ಲೇನು? ನನ್ನ ಮಗ ಸಿಟ್ಟಾದ್ರೆ ನಾನೇನು ಮಾಡಲಿ? ಹಾಂ ಸರಿ ಅಣ್ಣ, ಸರಿ. ಬೆಳಗ್ಗೆ ಸಿಗ್ತಾನಣ್ಣ. ಏನು ಇಬ್ಬರು ಇಲ್ಲೇ ಹೊರಗೆ ನಿಂತ್ಬಿಟ್ಟಿರಿ? ನನ್ನ ಮಗಳು ಯಾಕ ಸಪ್ಪಗದಾಳ, ಬೇಜಾರು ಮಾಡ್ಕೊಂಡಾಳ? ನೀನೇನಾರ ಬೈದೇನೆ ನನ್ನ ಮಗಳಿಗೆ? ಹ್ಞೂನಪ್ಪ, ಮತ್ತು ನನಗಿನ್ನೇನು ಕೆಲಸ ಹೇಳು? ಬರೇ ಬೈಯೋದ್ರಾಗ ಇರ್ತೇನೆ. ನಿನ್ನ ಮಗಳು ಏನೋ ಕೇಳ್ತಾಳ, ಕೇಳಪ್ಪ. ನನಗಂತರೂ ಇದು ಹೇಳಿ ಸಾಕಾಗಿತ್ತು ನೋಡು. ಏನಾತಮ್ಮ, ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು? ನಿನ್ನ ಮಗಳು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ಕೊಳ್ಳಂತೆ. ನಾನು ಎಷ್ಟು ಬೇಡ ಅಂತಂದ್ರೆ ಕೇಳಾಕತ್ತಿಲ್ಲ. ನಿಮ್ಮನ್ನು ಕೇಳಲ್ಲ, ನಾನು ನೀವೆಲ್ಲಿ ಒಪ್ತೀರಿ? ಒಪ್ಪಂಗಿಲ್ಲಲ್ಲ, ಅದಕ್ಕೆ ನಾನು ಕೇಳೇ ಇಲ್ಲ, ಏನಿಲ್ಲ. ಈಗ ನೋಡಿದ್ರೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಾಳ, ನಾನು ಊಟನೂ ಮಾಡೋಂಗಿಲ್ಲ ಏನಿಲ್ಲ ಅಂತಂದು. ಬೆಳಗ್ಗೆನೂ ಏನೂ ಕರೆಕ್ಟಾಗಿ ತಿಂಡಿ ತಿಂದಿಲ್ಲ, ಈಗ ಮಧ್ಯಾಹ್ನ ಊಟ ಮಾಡಿಲ್ಲ, ಈಗೂ ಮಾಡಲ್ಲ ಅಂದಿಲ್ಲಿ ಕೂತ್ಕೊಂಡಾಳ. ಹಠಮಾರಿ ಇದ್ದಂಗೆ ಅದಾಳ. ಎಲ್ಲ ನೀವು ಕೊಟ್ಟಿರೋ ಸಲಿಗೆಕಿಗೆ ನಾನು ಏನು ಹೇಳಪ್ಪ? ನೀವು ಹೆಂಗೆ ಹೇಳ್ತೀರ, ಏನು ಮಾಡ್ತಾರೆ ನಿಮಗೆ ಬಿಟ್ಟದ್ದು ನೋಡು. ನನ್ನ ಹತ್ರ ಒಳಗೆ ಕೆಲಸ ಅದ, ಹೋಗ್ಕ ನಾನು. ನೀನು ಹೋಗು, ನೀನು ಕೆಲಸ ಮಾಡ್ಕೆ ಹೋಗು. ರಾಧಾ, ನಿಮ್ಮ ಅಪ್ಪಾಜಿ ಜೊತೆಗೂ ಮಾತಾಡಂಗಿಲ್ಲ ನೀನು? ಅಲ್ಲಮ್ಮ, ಇನ್ನು ಕೆಲ್ಸಕ್ಕೆ ಹೋಗೋವಂಥದ್ದು ಏನಾಗೈತೆ ಹೇಳು? ಇಲ್ಲೇನು ಕಮ್ಮಿ ಆಗೈತಿ? ಇಲ್ಲೇ ಇರ್ಬೋದಲ್ಲ, ಮತ್ತು ಸುಮ್ಮನೆ ಬೇರೆ ಗೊತ್ತಿಲ್ಲ ದೂರಿಗೆ ಹೋಗಿ ಯಾಕೆ ಸುಮ್ಮನೆ ಇದು ಮಾಡಬೇಕು? ನನಗೇನು ವಿಷಯ ಗೊತ್ತಿಲ್ಲ ಅನ್ನಂಗಿಲ್ಲ, ನನಗೆ ಯಾವಾಗ ಗೊತ್ತಾಗೈತೆ ನೀನು ವಿಷಯ ನಿಮ್ಮ ಮಮ್ಮಿ ಹತ್ರ ಮಾತಾಡೋಣಕತ್ತಿರೋದು. ನಾನು ಹೋಗ್ಬಿಡು ಸುಮ್ಮನೆ ಅಂದ್ರೆ ನೀನೇನು ಸುಮ್ಮನಾಗಂಗೆ ಕಾಣಂಗಿಲ್ಲ. ಎಲ್ಲದಕ್ಕೂ ಹಂಗೆ ಹಠ ಮಾಡಬಾರ್ದು. ಅದು ಏನು ಕೆಲಸ ಇದ ಹೊರಗೆ ಮಾಡು. ಇದವ್ರಾಗ ಮಾಡ್ಬೇಕಂತೆ ಏನು ಇರ್ತೈತಿ ಕೆಲಸ? ನೋಡಿದ್ರೆ ಅಷ್ಟು ಚೆನ್ನಾಗಿ ಓದಿಸಿರಿ, ಎಲ್ಲ ಮಾಡಿರಿ. ಈ ಊರಾಗ ಅದಕ್ಕೆ ತಕ್ಕಂಗೆ ಕೆಲಸ ಇಲ್ಲ ಅಪ್ಪಾಜಿ. ಬೇರೆ ಊರಿಗೆ ಹೋದ್ರೆ ನಾನು ಪ್ಲೀಸ್ ಅಪ್ಪಾಜಿ, ಇದು ಒಂದಕ್ಕೆ ಬ್ಯಾಡ ಅನ್ಬೇಡ್ರಿ. ಬೇರೆ ಊರಿಗೆ ಹೋಗ್ಕ ನಾನು ಭಾಳ ದಿನ ಇಲ್ಲ, 1 ವರ್ಷ ಇಲ್ಲಂದು 2 ವರ್ಷ ಅಷ್ಟೇ. ನನ್ನ ಮಾತು ಕೇಳಮ್ಮ, ನೀನು ನೋಡೋದು ಕೇಳೋದು. ಇಲ್ಲಿ ಏನು ಕಮ್ಮಿ ಆಗೈತೆ ಹೇಳಿ? ಕೆಲ್ಸಕ್ಕೆ ಹೋಗೋಕೆ ಏನು ದುಡ್ಡಿಗೆ ಏನಾರ ಸಮಸ್ಯೆ ಐತೆ? ಇನ್ನೇನು ಹಂಗೇನು ಇಲ್ಲ. ನಾನು ದುಡ್ಡಿಗಾಗಿ ಕೆಲ್ಸಕ್ಕೆ ಹೋಗೋ ನಂದು ಯಾರು ಹೇಳಿದ್ರಪ್ಪಾಜಿ? ನಾನು ಓದಿದ್ಕಾದ್ರೂ ನನಗೆ ತೃಪ್ತಿ ಅನಿಸ್ಬೇಕಾದ್ರಲ್ಲ. 1-2 ವರ್ಷ ಆದರೂ ನನಗೆ ಕೆಲಸ ಮಾಡಿದ್ರೆ ನಾನು ಓದಿದ್ದಕ್ಕೂ ಬೆಲೆ ಸಿಗೋದು. ಸುಮ್ಮನೆ ಮನೆ ಕೂತ್ಕೊಳಕ್ಕೆ ನಾನು ಅಷ್ಟು ಕಷ್ಟಪಟ್ಟು ಹೋಗಿ ರ್ಯಾಂಕ್ ತೊಗೊಂಡಿರೋದು. ನನಗಿನ್ನೂ ಕಡಿಮೆ ಓದೋರೆಲ್ಲ ಬೇರೆ ಊರಿಗೆ ಹೋಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಪ್ಲೀಸ್ ಅಪ್ಪಾಜಿ, ಬೇಡ ಅನ್ಬೇಡ್ರಿ. ಭಾಳ ಆತಮ್ಮ ನಿಂದಂತರು. ಏನೋ ಒಬ್ಬಕ್ಕೆ ಮಗಳನ್ನ ಮುದ್ದು ಮಾಡ್ದಂಗಲ್ಲ, ನೀನು ತೀರಾಟ ಮಾಡ್ತಿ. ಎಷ್ಟಾಗಿರ್ಬೇಕು ಅಷ್ಟು ಇರ್ಬೇಕು, ಬ್ಯಾಡ ಅಂದ್ರೆ ಸುಮ್ಮನೆ ಆಗ್ಬಿಡ್ಬೇಕು. ಅದನ್ನ ಮಾಡ್ತಾನೆ ಅಂದ್ಕೊಂತ್ರ ಇದೆಲ್ಲ ಸರಿ ಬರಂಗಿಲ್ಲ ನೋಡಮ್ಮ. ಸುಮ್ಮನೆ ಮನ್ಯಾಗ ಏನಾರ ನಿಮ್ಮ ಅಮ್ಮನ ಜೊತೆಗೆ ಸೇರಿ ಏನಾರ ಕೆಲಸಕ್ಕೆ ಹೆಲ್ಪ್ ಮಾಡು. ಅದು ಬಿಟ್ಟು ಕೆಲ್ಸಕ್ಕೆ ಹೋಗ್ಕೊನಿ ಅವ್ರಿಗೆ ಹೋಗ್ಕೊನಿ ಅನ್ನೋದು ಇನ್ನೊಂದ್ಸರಿ ನಾನು ಇದ್ರೆ ಸುದ್ದಿ ತೆಗಿಬಾರ್ದು ನೋಡಷ್ಟೇ. ಏನಾದರೂ ಮಾಡಿ, ನೀವು ನನ್ನ ಕೆಲ್ಸಕ್ಕೆ ಕಳಿಸೋವರೆಗೂ ನಾನು ಊಟನೂ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಈ ಹುಡುಗಿಗೆ ಹೆಂಗೆ ಹೇಳ್ಬೇಕು? ಬ್ಯಾಡ ಅಂದ್ರೆ ಅದನ್ನ ಮಾಡ್ತಾನೆ ಅಂತ. ನೋಡಮ್ಮ, ನಿನಗೆ ನಿಮ್ಮ ಅಪ್ಪಾಜಿ ಮೇಲೆ ಸ್ವಲ್ಪ ಅದು ಪ್ರೀತಿ ಗೌರವ ಇದ್ರೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಇದ್ರ ಬಗ್ಗೆ ಮತ್ತೆ ಸುದ್ದಿ ಎತ್ತಂಗಿಲ್ಲ ನನ್ನ ಹತ್ರ. ನೀವು ಅಷ್ಟೇ, ಮಗಳನ್ನ ಪ್ರೀತಿ ಇದ್ರೆ ನನ್ನ ಕೆಲ್ಸಕ್ಕೆ ಕಳಿಸ್ರಿ, ಇಲ್ಲಾಂದ್ರೆ ನೀವು ನನ್ನ ಮಾತಾಡಿಸ್ಬೇಡ್ರಿ. ನಿನಗೆ ಸಣ್ಣಕ್ಕೆ ಅಂತಂದರೆ ಮುದ್ದು ಮಾಡ್ಕೊಂತ ಬಂದವಲ್ಲ ಚಿಕ್ಕ ವಯಸ್ಸಿಂದ, ಅದ ಮುದ್ದು ಮಾಡಿದ್ದ ಜಾಸ್ತಿ ಆಗೈತಿ. ನಿಮ್ಮನ್ನ ಯಾರು ಮುದ್ದು ಮಾಡಂದ್ರು? ಯಪ್ಪ, ಏನಿಗೂ ಹೊಡೆಯೋಕ್ಕೂ ಮನ್ಸು ಬರಲ್ಲ, ಏನಿಲ್ಲ. ನನಗೆ ತಿರುಗಿಸಿ ಮಾತಾಡ್ತಾಳಲ್ಲ ಅಂತಾನೆ. ನನಗೆ ನೋಡಿದ್ರೆ ಎಲ್ಲರೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಹೊರಗಿಲ್ಲ. ಕೈ ಮಾಡೋಣಂದ್ರೆ ಒಬ್ಬಕ್ಕೆ ಮಗಳಂದು ಅಷ್ಟು ಪ್ರೀತಿಯಿಂದ ಸಾಕೇನಿ. ನನಗೆ ಕೈ ಮಾಡೋಕ್ಕೆ ಮನ್ಸು ಬರೋಂಗಿಲ್ಲ. ಏನು ಮಾಡೋದು ಏನೋ ಗೊತ್ತಾಗತ್ತಿಲ್ಲಲ್ಲ. ಅಲ್ಲ, ಗೊತ್ತಿರೋ ಜಾಗ ಅದು ಕಲ್ಸೋಕೆ ನಾನಿಂದ ಮುಂದೆ ಮಾಡ್ತಿದ್ದೆ, ಹೋಗಿ ಬಂದ್ಬಿಡ್ತಿದ್ದೆ. ಸಿಟಿಗೆ ಹೋಗ್ಬೇಕಂತಾಳ ಇವಳು. ನೋಡಿದ್ರೆ ಯಾವಾಗ ನೋಡಿದ್ರೆ ಚಿಕ್ಕ ವಯಸ್ಸಿಂದ ಮನ್ಯಾಗ ಇದ್ದು ಬಿಡೋದಕ್ಕಿ ಭಾಳ ಸೂಕ್ಷ್ಮ ಅದಾಳ. ಹೆಂಗೆ ಕಳ್ಸೋದು? ಈಗ ನೋಡಿದ್ರೆ ಹೊರಗಿನ ಜಗತ್ತು ಸರಿ ಇಲ್ಲ, ಏನಿಲ್ಲ. ಅಪ್ಪಾಜಿ ಹಿಂಗೆಲ್ಲ ಹೇಳಿದ್ರೆ ಒಪ್ಕೊಳಂಗಿಲ್ಲ. ಮಾಡ್ತಿದ್ದೆ, ಒಂದು ಪ್ಲ್ಯಾನ್ ಮಾಡ್ತೀನಿ. ಏನೋ ಶಬ್ದ ಆತಲ್ಲ. ಅಯ್ಯೋ ಮಗಳೇ, ಏನತ್ತಮ್ಮ? ಸೌಭಾಗ್ಯ, ಬಾಯಿಲ್ಲಿ, ಬೇಗ ಬಾಯಿಲ್ಲಿ, ನೀರು ತಗೊಂಬ ಸ್ವಲ್ಪ. ರಾಧಾ ಎದ್ದಾಳಮ್ಮ, ಏನಾಯ್ತು? ಯಾರಿಗೆ ನೀರು? ಅಯ್ಯೋ, ಏನಾತ್ರಿ ನಮ್ಮ ರಾಧಾಗ? ರಾಧಾ ಎದ್ದಾಳಮ್ಮ. ಅವಳು ಬೆಳಗ್ಗೆಯಿಂದನೂ ಕರೆಕ್ಟಾಗಿ ಊಟ ಮಾಡಿಲ್ಲ. ಬೆಳಗ್ಗೆನ ಅರ್ಧಂಬರ್ಧ ಟಿಫನ್ ಮಾಡ್ಯಾಳ, ಮಧ್ಯಾಹ್ನ ಊಟ ಮಾಡಿಲ್ಲ. ಅದಕ್ಕೆ ಹೇಳ್ತೀರಿ ಸುತ್ತ ಬಿದ್ದಾಳನ. ಬರ್ರಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಹಾಂ ಬಾ, ಅಲ್ಲಿ ನಮ್ಮ ಕಾರ್ ಐತಲ್ಲ, ಕಾರ್ನಾಗ ಕರ್ಕೊಂಡು ಹೋಗ್ಬಿಡಂಬ. ಎಷ್ಟು ಹೇಳ್ತೇನೆ ನಿಮಗೆ, ಹಠ ಮಾಡೋದು ತೀರಾ ಒಳ್ಳೇದಲ್ಲ ಅಂತ. ನೋಡ್ರಿ ಈಗ ಹೆಂಗಾತು, ಏನಾಕತ್ತು? ಯಾರೋ ಬೇರೆಯವ್ರಿಗೆ ಕೆಲಸ ಮಾಡಂಗಿಲ್ಲೇನು? ನೋಡ್ರಿ, ಬರೀ ಒಂದಿನ ಉಪವಾಸ ಊಟ ಮಾಡಿದ್ದಕ್ಕೆ ಹಿಂಗಾಗೈತಿ. ಇನ್ನೂ ಅವಳು ಒಪ್ಪೋರ್ಗೆ ಊಟ ಮಾಡಂಗಿಲ್ಲ ಅಂತಾಳೆ. ನನಗಂತೂ ನನ್ನ ಮಗಳನ್ನ ಕಳ್ಕೊಂಡ್ರೆ ನಾನಂದ್ರೆ ಜೀವಂತವಾಗಿರಲ್ಲ ಅಷ್ಟ.
ಈಗೆಲ್ಲ ಮಾತಾಡೋ ಹೊತ್ತೇನದು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ. ನಾನು ಹೋಗಲ್ ಗಾಡಿ ತೆಗೆದಿರ್ತೀನಿ, ಹಂಗ ಮೇಲೆ ಕಾಸ್ಗೆ ಹಂಗೆ ಕರ್ಕೊಂಬ. ಅಪ್ಪಾಜಿ ಹೋದ ಲೇ ರಾಧಾ, ನಿನಗೇನೂ ಆಗಿಲ್ಲ. ತಡೆ, ನಿಮ್ಮ ಅಪ್ಪಾಜಿನ ಕರೆದ್ರೆ ಕರಿತೇನೆ ವಾಪಸ್. ಅಯ್ಯೋ ಮಮ್ಮಿ ಸುಮ್ಮನೆ ಅಪ್ಪಾಜಿ ನನ್ನ ಕೆಲ್ಸಕ್ಕೆ ಹೋಗೋಕೆ ಒಪ್ಪಿಲ್ಲ ಅಂದ್ರೆ ನಾನು ಹಿಂಗೆ ಮಾಡಾಕ್ತಿರ್ತೀನಿ. ನೀನು ನೋಡ್ರಿ ವಾಪಸ್ ಕರ್ತಾನೆ ಅಂತೀಯಲ್ಲ, ನೀನಂತೂ ಒಪ್ಸೋಕ್ಕಾಗಿಲ್ಲ. ಸ್ವಲ್ಪ ಸುಮ್ಮನೆ ನಾನು ಹೆಂಗಾರ ಮಾಡಿ ಒಪ್ಪಿಸ್ತೇನೆ. ಲೇ, ನಿಮ್ಮ ಅಪ್ಪಗೆ ಏನ್ರ ನೀನು ಹಿಂಗೆ ನಾಟಕ ಮಾಡಾಕ್ತೀಯ ಅಂತ ಗೊತ್ತಾದ್ರೆ ಮುಗೀತು. ನಿನ್ನೂ ಉಳ್ಸಲ್ಲ, ನನಗೆ ಗೊತ್ತಾಗೈತೆ. ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನನ್ನ ಉಳ್ಸಂಗಿಲ್ಲ. ನಾನಂತರೂ ಹೇಳ್ಬಿಡ್ತಾವ ನಿಮ್ಮ ಅಪ್ಪಗೆ ಹೋಗಿ. ಹಂಗೇನ್ರ ಮಾಡಿದ್ನಿ ಅಂದ್ರೆ ನೋಡು, ಮತ್ತೆ ನಿಜವಾಗ್ಲೂ ಊಟ ಮಾಡೋದು ಬಿಟ್ಬಿಡ್ತಾನೆ ಅಷ್ಟೇ. ಏ ಸೌಭಾಗ್ಯ, ಏನು ನಿಮ್ಮ ಮಕ್ಕ ನೋಡ್ಕೊಂತ ಕುಂತಿ, ಕರ್ಕೊಂಬ ಬೇಗ ಬೇಗ. ಹಾಂ ಬಂದೆ ರೀ. ಯವ್ವ ಮಹಾತಾಯಿ ಬಾ, ಕರೆಯಕತ್ತಾರ, ಹೋಗಿ ಬಾ. ಯವ್ವ ತಾಯಿ, ಏನು ಚಂದ ಆ್ಯಕ್ಟಿಂಗ್ ಮಾಡ್ತೀಯವ್ವ. ನೀನು ಈಗ ಹಂಗೆ ನಿಂತ್ಕೊಂಡಿರು, ಈಗ ಅಪ್ಪಾಜಿ ಬಂದು ನೋಡು, ನಿನಗೆ ಆ್ಯಕ್ಟಿಂಗ್ ಮಾಡೋದು ಹೇಳ್ಕೊಡ್ತೈತಿ. ಹಳದಿ ಮಮ್ಮಿ ಸ್ವಲ್ಪ ಸುಮ್ಮನೆ ನಿಂತೀಯಲ್ಲ. ಇನ್ನು ನನ್ನ ಕೈಯಿಂದ ಏನೇನು ಮಾಡಿಸ್ತೀಯ ನೋಡಿ ನೀನು. ಈಕೆ ಮಾಡೋದಲ್ದೆ ಮತ್ತು ನಾನು ಮಾಡಬೇಕು. ಯಪ್ಪ, ಈ ರೂಮ ಎಷ್ಟೋ ಚೆನ್ನಾಗೈತಿ. ನಾನು ಒಳ್ಳೆ ಆ ರೂಮ್ನಾಗ ಇರ್ತಾನೆ ಒಂದಿಷ್ಟು ದಿನ ಅಲ್ಲಿದ್ದೆ. ಒಂಥರ ನೇಚರು ಕ್ಲೈಮೇಟು ಮಸ್ತ್ ಐತಿ. ಬಟ್ ಇದೇ ರೂಮ್ನಾಗ ಇದ್ಬಿಡ್ತೇನೆ. ಹೊರಗೆ ಗಾಳಿನ ತಂಪಾಗಿ ಬಿಸ್ತೈತಿ. ಕೃಷ್ಣ, ನೀನು ಯಾಕಮ್ಮ ಬರೋಕೆ ಹೋದೆ? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ನಾನು ಆ ಕಡೆ ರೂಮ್ಗೆ ಹೋಗಿದ್ದೆಪ್ಪ, ನೀನು ಅಲ್ಲೇ ಇರ್ತಿದ್ದೆಲ್ಲ. ಅಲ್ಲಿ ಹೋಗಿ ನೋಡಿದೆ, ಕಾಣಿಸ್ಲಿಲ್ಲ. ಮತ್ತು ಹಂಗೆ ಯಾಕೋ ಈ ಕಡೆ ಇರ್ಬೋದೇನೋ ಹಂಗೆ ಬಂದೆ. ಯಾಕೆ ಈ ಕಡೆ ರೂಮ್ನಾಗ ಬರ್ತಿದ್ದಲ್ಲಿ ಇಲ್ಲಿ ಬಂದ್ಬಿಟ್ಟು? ಅಯ್ಯೋ ಅಮ್ಮ, ಇನ್ನೆಲ್ಲ ಆ ರೂಮ್ನಾಗ ಇರಂಗಿಲ್ಲ. ಒಂಥರ ಗೋಡೌನ್ ಇದ್ದಂಗೆ ಐತಿ. ಇನ್ಮೇಲೆ ನನ್ನ ಆಫೀಸ್ ಫೈಲು ಎಲ್ಲ ಬೇಕಾದ್ರೆ ಅಲ್ಲೇ ಇರಲಿ, ಅವಾಗ ಬೇಕಾದ್ರೆ ಹೋಗಿ ತೊಗೊಂಡು ನಾನು ಆಫೀಸ್ಗೆ ಹೋಗೋಣಂತೆ. ಆದರೆ ಇನ್ಮೇಲೆ ನಾನು ಇದೇ ರೂಮ್ನಲ್ಲೇ ಇದ್ಬಿಡ್ತೀನಿ. ಇದೇ ಹೊರಗೆ ಗಾಳಿ ಎಷ್ಟು ನ್ಯಾಚುರಲಾಗಿ ಬರ್ತದೆ ಗೊತ್ತಾ. ಇದೇ ರೂಮೇ ಭಾಳ ಮಸ್ತ್ ಐತೆ, ನನಗೆ ಭಾಳ ಇಷ್ಟ ಆಯ್ತು. ಆದರೆ ಸುಮ್ಮನೆ ಇಷ್ಟ ಆಗೋದಿಲ್ಲ. ಈಗ ಯಾಕೋ ಇತ್ತೀಚೆಗೆ ಇಷ್ಟ ಆಗತ್ತೈತಿ. ಅದಕ್ಕೆ ಬಟ್ ಇದೇ ರೂಮ್ನಾಗ ಇದ್ಬಿಡ್ತೇನೆ ನಾನು. ನಿಂದ ಮನೆ ಆ ರೂಮ್ನಾಗಾದ್ರೂ ಇರು, ಈ ರೂಮ್ನಾಗಾದ್ರೂ ಇರು, ಯಾರು ಕೇಳ್ತಾರೆ ನಿನ್ನ? ನೀನು ಯಾಕೆ ಹುಡ್ಕತ್ತಿದ್ದಮ್ಮ? ನನ್ನ ಏನಾದರೂ ಮಾತಾಡ್ಬೇಕಾಗಿತ್ತಾ? ಇಲ್ಲಪ್ಪ, ಅದು ಮೊಣಕಾಲಿಗೆ ಹಚ್ಕೊಂತಾರಲ್ಲ, ಅದು ಯಾವ್ದು ಮುಲಾಮು, ಅದು ಖಾಲಿಯಾಗಿತ್ತ. ನೀ ಬೆಳಗ್ಗೆ ಹೇಳ್ಬೇಕು ಅನ್ಕೊಂಡೆ, ಹೇಳೋದ ಮರ್ತ್ಬಿಟ್ಟೆ. ಅದಕ್ಕೆ ನಾಳೆ ಆಫೀಸ್ಗೆ ಹೋಗಿ ಅಲ್ಲ, ಸಂಜೆಗೆ ಬರೋಬೇಕಾರೆ ತಗೊಂಬಾರಪ್ಪ. ಅದನ್ನ ಹಚ್ಕೊಂಡ್ರೆ ಸ್ವಲ್ಪ ಕಾಲು ನೋವು ಕಾಣಿಸಂಗಿಲ್ಲ, ಇಲ್ಲಾಂದ್ರೆ ನೋವು ಬಂದುಬಿಡ್ತೈತಿ. ಹೌದಾ? ಸರಿ ತಗೊಳಮ್ಮ, ತರ್ತೀನಿ. ಮತ್ತೇನ್ರು ಬೇರೆ ತರಬೇಕಾ? ತರ್ಬೇಕು. ಆದ್ರೆ ನೀನು ಅದನ್ನ ತರಲ್ಲ ಅಂತೀವಿ ಬಿಡು. ಸುಮ್ಮನೆ ಹೇಳಾದ್ರೂ ಏನು ಮಾಡಲಿ? ಏನದು ಹೇಳಮ್ಮ, ನಾನು ಯಾಕೆ ತರಲ್ಲ ಅಂದ್ಲಿ? ತರ್ತಾನೆ, ಹೇಳು ಏನು? ಈ ಮನೆಗೆ ಒಂದು ಮುದ್ದಾದ ಸೊಸಿನ ತಗೊಂಬ. ಅಷ್ಟ ತಾನೇ ತರ್ತಾನೆ. ಏನು ಸೊಸಿನ? ಅಮ್ಮ, ನಿನಗೆ ಎಷ್ಟು ಸರಿ ಹೇಳೇನಿ ನನ್ನ ಮದ್ವೆ ವಿಷಯ ತೆಗಿಬೇಡ ಅಂತಂದು, ಮತ್ತು ಎಲ್ಲ ಬಿಟ್ಟು ಮತ್ತು ಅದ ವಿಷಯಕ್ಕೆ ಬರ್ತೀಯಲ್ಲ ನೀನು. ಬರೀ ಯಾವಾಗ ನೋಡಿದ್ರೆ ಅದೊಂದು ವಿಷಯ. ಅಮ್ಮ, ನೀನು ಹಿಂಗೆ ಹಳಬೇಡಮ್ಮ, ಪ್ಲೀಸ್ ಅಮ್ಮ. ನಿನಗೇನು ಗೊತ್ತಾಗತ್ತಪ್ಪ, ಎತ್ಕಳಿನ ಸಂಕಟ. ಬೇರೆಯವ್ರು ನೋಡ್ತಾನೆ, ಎಲ್ಲರೂ ಬೇಕಾದಂಗೆ ನನ್ನ ವಯಸ್ಸಿನವ್ರು ಎಲ್ಲರೂ ಮಕ್ಕಳು ಮದುವೆ ಮಾಡಿ ಮೊಮ್ಮಕ್ಕಳು ಕಾಂತಾರೆ. ಆದ್ರೆ ನನ್ನ ಹಣೆ ಬರ್ದಾಗ ಅದಿಲ್ಲ ಅನಿಸ್ತತಿ. ಏನು ಮಾಡ್ಬೇಕು? ಮತ್ತು ಅದಕ್ಕೆ ಹೇಳಕತ್ತೀನಿ. ನಿನಗೆ ನೋಡಿದ್ರೆ ಎಷ್ಟು ದಿನದಿಂದ ಹೇಳಕತ್ತೇನೆ, ಮದುವೆ ಮಾಡ್ಕೆ ಅಂತ. ನಿನಗೆ ಬರೀ ನಿನ್ನ ಬಿಸ್ನೆಸ್ಸೇ ಮುಖ್ಯ. ತಾಯಿ ಪ್ರೀತಿಗೆ, ತಾಯಿ ಭಾವನೆಗೆ ಬೆಲೆನೇ ಇಲ್ಲ. ಅಮ್ಮ ಪ್ಲೀಸ್ ಅಳಬೇಡ, ನನಗೆ ಭಾಳ ಬೇಜಾರಾಕತಿ. ನಿನಗೇನು ಮದುವೆ ಆಗುತ್ತಾನೆ, ಇನ್ನೊಂದು 6 ತಿಂಗಳು ಸುಮ್ಮನಿದ್ಬಿಡು. ಅವು ಇವು ಬಿಸ್ನೆಸ್ ಮೀಟಿಂಗು, ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ ಭಾಳ ಅದವು. ಇನ್ನೊಂದು 6 ತಿಂಗಳು ನನ್ನ ಹತ್ರ ಮದ್ವೆ ಸುದ್ದಿನೇ ಎತ್ತಕ್ಕೆ ಹೋಗ್ಬೇಡ. ಆಮೇಲೆ ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೇನೆ. 6 ತಿಂಗಳು ಆದಮೇಲೆ ಮದುವೆ ಆಗ್ತೀಯ ಆಗಿದ್ರೆ? ಆಗ್ತೇನೆ. ಸರಿ, ಆಗಿದ್ರೆ ನನ್ನ ಮ್ಯಾಗ ಹಾಣೆ ಮಾಡಿ ಹೇಳು, ನನ್ನ ತಲೆ ಮ್ಯಾಗ ಕೈ ಇಟ್ಟು ಹೇಳು. ಅಮ್ಮ, ನನ್ನ ಮ್ಯಾಗ ನಂಬಿಕೆ ಇಲ್ವಾ ನಿನಗೆ? ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನೀನು ಅದನ್ನೇನು ಕೇಳಬೇಡ. ನನ್ನ ತಲೆ ಮ್ಯಾಗ ಕೈ ಇಟ್ಟು ಹೇಳಿದ್ರೆ ನನ್ನ ಸುಮ್ಮನೆ ಆಗೋದು. ಸರಿ ಅಮ್ಮ, ಒಟ್ಟಿನಲ್ಲಿ ನೀ ತೋರಿಸಿದ್ದಾದ್ರೂ ಹುಡುಗಿ ಗೊತ್ತಿಲ್ಲ, ಇಲ್ಲ ನಾನಾದರೂ ಯಾವ್ದಾರು ಹುಡುಗಿ ನೋಡ್ತೇನೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ಆಗ್ತಾನೆ ಆಗ್ತೀನಿ. ನಿನ್ನ ಮದುವೆಗೆ ಒಪ್ಪಿದ್ದೆಲ್ಲಪ್ಪ, ಅಷ್ಟ ಸಾಕು ನೋಡು. ನೀನು ನೋಡಿರೋ ಹುಡುಗಿ ಆದರೂ ಪರವಾಗಿಲ್ಲ, ನಾನೇ ನೋಡಿರೋ ಹುಡುಗಿ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಮನೆಗೆ ಒಂದು ಸೊಸೆ ಬೇಕು, ನಿನಗೆ ಒಬ್ಬಳ ಜೊತೆಗೆ ಅರ್ತಿ ಬೇಕು, ಅಷ್ಟೇ ಸಾಕು ನನಗೆ. ಪ್ಲೀಸ್ ನೀನು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಅಳಬೇಡ, ನನಗೂ ಬೇಜಾರಾಕತಿ. ಇಲ್ಲಪ್ಪ, ಮತ್ತೆ ನಾನು ಯಾಕೆ ಬೇಜಾರಾಗಲಿ? ನಿಮ್ಮ ಮದುವೆ ಅಕ್ಕಂದೆಲ್ಲ ಅಷ್ಟೇ ಸಾಕು ನೋಡು ನನಗೆ.